ಒಂದು ವಿನಮ್ರವಾಗಿ ಬದುಕೋದು, ಮತ್ತು ದೀನ ದಲಿತರು ತುಂಬ ಕಷ್ಟದಲ್ಲಿದ್ದವರಿಗೆ ಅನ್ನದಾನ, ವಸ್ತ್ರದಾನ, ಸೇವಾದಿಗಳನ್ನು ಮಾಡೋದು. ನಿಮ್ಮ ಮನೆಯಲ್ಲಿ ಈ ಶ್ರಮಿಕ ವರ್ಗ ಮಾಡುವ ಕೆಲಸಗಳು ಏನು, ಶೌಚಾಲಯವನ್ನು ನೀವೇ ಶುದ್ಧ ಮಾಡೋದು, ಮನೆಯನ್ನು ಒರೆಸೋದು, ಗುಡಿಸೋದು, ಹಿರಿಯರ ಗುರುಗಳ ಪಾದಸೇವೆಯನ್ನು ಮಾಡೋದು, ಇಂಥದ್ದನ್ನು ವಿಶೇಷವಾಗಿ ಮಾಡೋದರಿಂದ ಬರುವ ಸಂಕಷ್ಟಗಳು ಕಡಿಮೆ ಆಗ್ತವೆ. ಯಾಕೆಂದರೆ ನಾವೇ ಹಂಬಲ್ ಆಗ್ತೀವಲ್ಲ. ಅದು ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಸೇವಾ ಕಾರ್ಯ ಆಗುವ ಜಾಗದಲ್ಲಿ ಸ್ವಯಂ ಸೇವಕರಾಗಿ ಅಲ್ಲಿ ಎಲೆ ಎತ್ತೋದಾಗಲಿ, ಸ್ವಚ್ಛ ಮಾಡೋದಾಗಲಿ, ದೇವಸ್ಥಾನ ಗುಡಿಸೋದಾಗಲಿ, ಇಂಥದ್ದನ್ನು ಮಾಡೋದ್ರ ಮೂಲಕ ಬರುವ ಸಂಕಷ್ಟಗಳು ಕಡಿಮೆ ಆಗ್ತದೆ. ಒಟ್ಟು ಸೇವಾ ಕಾರ್ಯದಲ್ಲಿ ದುಡ್ಡು ಕೊಟ್ಟು ಸೇವೆ ಮಾಡಿಸೋದಲ್ಲ, ನಾವೇ ಸ್ವತಃ ಆ ಶ್ರಮಿಕ ವರ್ಗ ಮಾಡುವ ಕೈಂಕರ್ಯಗಳೇನಿದೆ ಅದನ್ನು ಆ ಕ್ಷೇತ್ರಗಳಲ್ಲಿ ಮನೆಯಲ್ಲಿ ಸಾಧ್ಯವಾದಷ್ಟು ಮಾಡಬೇಕು. ಇಷ್ಟೇ, ಗ್ರೌಂಡೆಡ್ ಆಗಿರಬೇಕು. ಈ ಸಮಯದಲ್ಲಿ ಎಷ್ಟು ಗ್ರೌಂಡೆಡ್ ಆಗಿರ್ತೀವಿ ಅಷ್ಟು ಸಮಸ್ಯೆಗಳು ಕಡಿಮೆ. ಎಷ್ಟು ಅಹಮಿಕೆ ಬರ್ತದೆ, ನಾನು ಸರಿ ಅಂತ ಬರ್ತದೆ, ಆಗ ಎಲ್ಲವನ್ನು ಕಳ್ಕೊಂಡು ಗ್ರೌಂಡೆಡ್ ಆಗಿರೋದನ್ನು ಅವನು ಪಾಠ ಮಾಡಿಯೇ ಹೋಗ್ತಾನೆ. ಬುದ್ಧಿವಂತನಾದವನು ಕಲ್ಕೊಂಡು ಈ ಪಾಠವನ್ನು ಕಲಿಯೋದಲ್ಲ, ಈ ಪಾಠವನ್ನು ರೂಢಿಸಿಕೊಂಡ್ರೆ ಇರೋದನ್ನು ನಾವು ಕಲ್ಕೊಳ್ಳೋದಿಲ್ಲ, ಕ್ಷೇಮವಾಗಿ ನೋಡ್ಕೊಳ್ತೀವಿ.